ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಯಾವ ವಿಚಾರಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಈ ಯಾವ ವಿಚಾರ ಅಂದ್ರೆ ಇದು ನಮ್ಮ ಬಿಜೆಪಿ ಜಮೀರ್ ಅಹಮದ್ ಖಾನ್ ಅವರಿಗೆ DCM ಸೀಟ್ ಕೊಡೋದು ಅಂತ ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ಅದು ಏನಕ್ಕೋಸ್ಕರ ಮಾಡ್ತಾ ಇದೀವಿ ಅಂದ್ರೆ ನಾವು ಈಗ ಜನರಲ್ ಆಗಿ ನೋಡ್ತಾ ಇದೀವಿ, ಕಾಮನ್ MLA MP ಯಾರಾದ್ರೂ ಇರಲಿ, ಅದರ ಕೆಲಸ ಯಾರು ಮಾಡಿಲ್ಲ ಈ ಸದ್ಯಕ್ಕೆ. ಒಂದು ಯಾರಾದರೂ ಯೋಚನೆ ಮಾಡಿ ನೋಡಿ, ಯಾರಾದರೂ ಊಟ ತಿಂದಿಲ್ಲ ಅಂದ್ರೆ ಊಟ ಕೊಡ್ತಾರೆ. ಈ ಮನುಷ್ಯ ಹೆಂಗಂದ್ರೆ ಇವರು ಬಿಜೆಪಿ ಜಮೀರ್ ಅಹಮದ್ ಖಾನ್ ಊಟದ ಜೊತೆ ಪಾತ್ರೆಯನ್ನು ಕೊಡ್ತಾರೆ, ಅವ್ರ ಹತ್ತ ಬೇಕಂದ್ರೂ ಕೊಡ್ತಾರೆ. ಮನುಷ್ಯರು ಅವರು ಮತ್ತು ಜಾತಿ ಧರ್ಮ ಏನು ನೋಡೋಲ್ಲ. ಅದಕ್ಕೋಸ್ಕರ ಎಲ್ಲ ಒಟ್ಟಿಗೆ ಸೇರಿಸಿದ್ವಿ, ಒಟ್ಟಿಗೆ ಎಲ್ಲ ಒಟ್ಟಾಗಿ ಹಿಂದೂ ಮುಸ್ಲಿಮು ಏನು ರಿಲಿಜನ್ ಅವ್ರ ಮನಸ್ಸಲ್ಲಿ ಯಾವ ರಿಲಿಜನ್ ಇಲ್ಲ, ಏನಿಲ್ಲ. ಯಾರಾದರೂ ಹೋಗಿದ ತಕ್ಷಣ ಏನು ಕಷ್ಟ ಇದೆ ನಿಮ್ಗೆ ಕೇಳ್ತಾರೆ. ಫಸ್ಟು ಊಟ ಮಾಡೋರ ಕೇಳ್ತಾರೆ, ಏನು ಹೆಚ್ಚು ಕಮ್ಮಿ ಆಗಿದೆ ಎಲ್ಲ ಕೇಳ್ತಾರೆ, ವಿಚಾರಿಸ್ತಾರೆ. ಏನು ಕೆಲಸ ಆಗಿದೆ ಆಗಿಲ್ಲ ಎಲ್ಲ ಮಾತಾಡಿಸಿ ವಿಚಾರಿಸಿ ಇದು ಮಾಡಿಕೊಡ್ತಾರೆ ಸಾಲ್ವ್. ಈಗ ಇಲ್ಲಾಂದರೆ ಬೇರೆ ಜಾಗ ನಾವು ನೋಡ್ತೀವಿ, ತುಂಬ ಜಾಗ ನೋಡ್ತಾ ಇದ್ದೀವಿ, ಓಡಾಡಬೇಕು ಒಂದು ಕೆಲಸಕ್ಕೆ 50 ಜಾಗ ತಿರ್ಗಿಸ್ತಾರೆ. ಈ ಥರ ನಮ್ಮ ಬಿಜೆಪಿ ಜಮೀರ್ ಅಹಮದ್ ಖಾನ್ 50 ಜಾಗ ಓಡಾಡಂಗಿಲ್ಲ. ಅವ್ರ ಕೈಯಿಂದ ಆಗಿದ ತಕ್ಷಣ ಆನ್ ದ ಸ್ಪಾಟ್ ಇಟ್ಕೊಡ್ತಾರೆ, ಏನು ಆನ್ ದ ಸ್ಪಾಟ್ ಮಾಡಿಸ್ಕೊಡ್ತಾರೆ ಎಲ್ಲ ಕೆಲಸ. ಏನು ಆಗಿದೆ ಇಲ್ಲ ಪೂರ್ತಿ ನಾವು ನೋಡ್ತೀವಿ. JJR ನಗರ ಅಂತ ಇಲ್ಲ, ಎಲ್ಲಾದರೂ ಹೋಗಲಿ ಅವರು ಫ್ಯಾನ್ ಫಾಲೋಯಿಂಗು. ನಾವು ದಾವಣಗೆರೆಯಲ್ಲಿ ನೋಡಿದ್ದೀವಿ, ನೀವು ಈಗ ಫ್ಯಾನ್ ಫಾಲೋಯಿಂಗು. ಕೇರಳ ಎಲ್ಲಾದರೂ ಹೋಗಲಿ ಫ್ಯಾನ್ ಫಾಲೋಯಿಂಗ್ ಇದೆ. ಅದಕ್ಕೋಸ್ಕರ ಅವ್ರು DCM ಬೇಕಂತ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಅದು ನಾವು ಹೈಕಮಾಂಡಿಂದ ಕಾಂಗ್ರೆಸ್ಸಿಂದ ಏನು ಮಾಡ್ತಾ ಇದೀವಿ, ಅವ್ರಿಗೆ ಏನು ಇದಾಗಬಾರ್ದು ಅಂತ DCM ಸೀಟ್ ಕೊಳ್ಳೇಬೇಕು ನಮ್ಮ ಕಡೆಯಿಂದ. ಅವರು ವಸತಿ ಸಚಿವರಾಗಿದ್ರು, ಅವರು ವಸತಿ ಸಚಿವರಾಗಿ ಏನೆಲ್ಲ ಕೆಲಸ ಮಾಡಿದ್ದಾರೆ, ನಿಮ್ಗೆ ಯಾವೆಲ್ಲ ಕೆಲಸ? ಮೇಡಮ್ ತುಂಬ ನಮ್ಗಂತ ಏನಿಲ್ಲ ಮೇಡಮ್, ನಮ್ಗಂತ ಏನು ಇಲ್ವಾ. ಬಡವ್ರಿಗೆ ಏನೇನು ಕೆಲಸ ಏನೇನು ತೊಂದರೆ ಆಗೋದು ಅದು ಇದು ಮಾಡ್ದವ್ರೆ. ಹಾಸ್ಪಿಟ್ಲ್ ಆಗಲಿ ಮದುವೆ ಆಗಲಿ ಯಾರು ಮೇಡಮ್ ಮಾಡ್ತಾರೆ? ಈಗ ಯಾರು ಮಾಡ್ತಾ ಇಲ್ಲ ಸದ್ಯಕ್ಕೆ. ಅವ್ರು ಬಿಟ್ಟರೆ ಯಾರು ನಾವು ನೋಡಿದಾರ ಯಾರು ಇಲ್ಲ. ಆ ಥರ ನಮ್ಗೆ ಅದೇ ಬರೀ ಅವ್ರು DCM ಆಗಬೇಕು ಅಷ್ಟೇ ನಮ್ಮ ಮನಸ್ಸಲ್ಲಿ ಇರೋದು. ಈ ಸಾರಿ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಅದೇ ನಿಜ ಇಲ್ಲ ಅಂತ ಮೇಡಮ್ ನಾವು ಕೇಳಿಸ್ಕೊತೀವಿ. ಅದೇನು ಎಲ್ಲ ಮಾತೆಲ್ಲ ನಿಜ ಇಲ್ಲ ಅಂತ. ಅವ್ರು DCM ಆಗಲೇಬೇಕು ನಮ್ಮ ಮನಸ್ಸಿನಿಂದ. DCM ಸಚಿವರು ಆಗ್ಬೋದಲ್ವಾ? ಆಗ್ಬೋದು ಮೇಡಮ್. ಅವರು ಏನು ಈಗ ಏನು ಅದು ಹೈಕಮಾಂಡಿಂದ ಏನು ಬರುತ್ತೋ ಅದು ನೋಡ್ಬೇಕು ತಾನೆ ಮೇಡಮ್. ಈಗ ಅವ್ರದ್ದು ಏನಿರುತ್ತೋ ಅದು ನೋಡಬೇಕು. ನಿಮ್ಗೆ ಓಕೆನಾ ಸಚಿವರಾಗಿ? ಅವ್ರು ಹೆಂಗಾಗುತ್ತೆ ಅವ್ರು ಮೇಡಮ್ ಈಗ ಪ್ರೆಸೆಂಟು ಒಟ್ಟಿನಲ್ಲಿ ಬೇಕೇ ಬೇಕು. DCM ಅವರು ಆಗಲೇಬೇಕು. ಯಾಕಂದರೆ ಅವ್ರು DCM ಆಗಿಲ್ಲ ಅಂದರೆ ಏನು ಪ್ರಯೋಜನ ಮೇಡಮ್? ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಸಹಾಯ ಮಾಡಿ ಏನು ಪ್ರಯೋಜನ? ಇಷ್ಟೆಲ್ಲ ಸಹಾಯ ಮಾಡ್ತಾರೆ ಜನರಿಗೆ. ಜಾತಿ ಪಾತಿ ಧರ್ಮ ಏನು ನೋಡಲ್ಲ. ಒಂದು ಮದುವೆ ಆಗಲಿ, ಒಂದು ಹಾಸ್ಪಿಟಲೈಸ್ ಆಗಲಿ, ಒಂದು ಎಜುಕೇಷನ್ಗೋಸ್ಕರ ಆಗಲಿ ಈಗ ತನಕ ಒಂಚೂರು ಇದು ನೋಡಿಲ್ಲ. ಈಗ ವಿಧಾನಸೌಧ ಚಲೋ ಅಂತಿದ್ದಾರೆ, ವಿಧಾನಸೌಧ ಕೂಡ ಹೋಗ್ತಿದ್ದಾರೆ. ಎಷ್ಟು ಜನ ಭಾಗಿಯಾಗ್ತಿದ್ದಾರೆ ಮೇಡಮ್? ಆಗ್ತಾರೆ, ಒಂದು 10,000 ಹೇಳವ್ರೆ. ಎಷ್ಟು ಜನ ಭಾಗ ಆಗ್ತಾರೆ ಆಗಲಿ, ನಾವು ಹೋಗ್ತೀವಿ. ಓಕೆ ಮೇಡಮ್.